ಹೈಕಮಾಂಡು ಆ ಸಮಯಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ಮಾಡೇ ಮಾಡುತ್ತೆ. ಹೈಕಮಾಂಡ್ ಯಾವತ್ತೂ ಸುಮ್ಮನಿರಲ್ಲ. ನಮ್ಮ ಕೇಂದ್ರದ ನಾಯಕರು ಪ್ರತಿಯೊಂದು ಗಮನಿಸ್ತಾರೆ, ಪ್ರತಿಯೊಂದು ನೋಡ್ತಾರೆ. ಬಾಯಿ ಮುಚ್ಕೊಂಡಿಲ್ಲ, ನೀವು ಹೇಳಿದ ಬಾಯಿ ಮುಚ್ಕೊಂಡಿದ್ದಾರೆ. ಪತ್ರಗಳು ಕೊಡೋದು ನಿಲ್ಲಿಸ್ತಾ ಇಲ್ವಲ್ಲ. ಬಾಯಿ ಇವ್ರು ಮುಚ್ಕೊಂಡ ಸ್ನೇಹಮಯಿ ಕೃಷ್ಣನ ಪಾಪ ಬಲಿಷ್ಠವಾಗಿ ಬೆಳೆಸ್ತಾ ಇದ್ದಾರಲ್ಲ. ಯಾರು ಬೆಳೆಸ್ತಾವ್ರೆ? ಮಗ್ಗಲ್ ಮುಳ್ಳು. ನಿಮಗೆ ಗೊತ್ತಿಲ್ಲದೆ ಏನೂ ಇಲ್ಲಪ್ಪ, ನಿಮಗೆ ಗೊತ್ತಿಲ್ಲದೆ ಏನಿಲ್ಲ. ಇವಾಗ ನಾನು ಇಷ್ಟು ಮಾತಾಡಿದ್ದೀನಿ, ಆದಷ್ಟು ಬೇಗ ನನಗೆ ಇನ್ನೊಂದು 2 ಕೇಸ್ ರೆಡಿ ಆಗ್ತವೆ. ಇವತ್ತು ನಾನೇನು ಮಾತಾಡಿದ್ದೀನಿ ಇಷ್ಟಕ್ಕೇನೆ ಆದಷ್ಟು ಬೇಗ ನನ್ನ ಮೇಲೆ ಇನ್ನೊಂದು 2 FIR, ಇನ್ನೊಂದು 2 ಪೋಸ್ಕೋ ಕೇಸು, ಇನ್ನೊಂದು 2 ರೇಪ್ ಕೇಸು ಹಾಕಿ ತಿರ್ಗಾ ನನ್ನನ್ನು ಜೈಲಿಗೆ ಕಳಿಸ್ರು ಆಶ್ಚರ್ಯ ಪಡೋಂಗಿಲ್ಲ. ಏನು ಮಾಡ್ತೀರಿ? ಪ್ರತ್ಯಾಂಗಿನಿ ದೇವಸ್ಥಾನಕ್ಕೆ ಹೋಗ್ಬೇಕಾರದು ನಾನು, ಹೋಗ್ಬೇಕಾರದು ನಾನು. ಆ ತಾಯಿಗೆ ಒಪ್ಪಿಸ್ಬಿಟ್ಟು ಬರ್ಬೇಕು ನಾನು ಪ್ರತ್ಯಾಂಗಿನಿ ದೇವರಿಗೆ. ನನ್ನ ಮೇಲೆ ಸುಳ್ಳು ಕೇಸ್, ರೇಪ್ ಕೇಸ್ ಕೊಟ್ಟವ್ರಿಗೆ ನೀನೇ ನೋಡ್ಕೋ ತಾಯಿ ಅಂತ ಹೇಳ್ಬೇಕು. ಯಾರೋ ಹೆಣ್ಣುಮಗಳು, ಯಾರೆತ್ತ ಹೆಣ್ಣುಮಗಳು, ಅವ್ರಿಗೊಂದು ಕುಟುಂಬ ಇದೆ, ಕರ್ಕೊಂಬಂದು ಒಂದು ರೇಪ್ ಕೇಸ್ ಕೊಡಿಸ್ತಾರಲ್ಲ, ಇದೆಲ್ಲ ದೇವ್ರ ಮೆಚ್ಚೋ ಕೆಲಸನ ಇದು. ಈ ರೀತಿ ಒಂದು ಶತ್ರುನ ನೀವು ರಾಜಕೀಯವಾಗಿ ಮಾಡಿರಿ. ಆಯಿತು, ಚುನಾವಣೆಯಲ್ಲಿ ನನ್ನ ಮೇಲೆ 2 ಬಾರಿ ಹೆಣ್ಮಗಳು ನಿಲ್ಲಿಸಿದ್ದೀರಿ, ಅದು ಆಗಲಿಲ್ಲ ಅಂತ ಕೊನೆಗೆ ಇನ್ನೊಂದು ಹೆಣ್ಮಗಳನ್ನ ಕರ್ಕೊಂಬಂದು ರೇಪ್ ಕೇಸ್ ಕೊಟ್ಬಿಡೋದು. ಏನು ಮಾಡ್ತೀರಿ? ಇವತ್ತು ನಾನು ಮಾತಾಡಿದ್ದೀನಿ, ಬಹುಶಃ ಈ ವಾರದಲ್ಲೇ ಆಗ್ಬೋದೇನಪ್ಪ. ವಾರ 10 ದಿನ ಹುಡುಕ್ತಾರೆ ಇವತ್ತಿಂದ ಯಾರೊಬ್ಬರನ್ನ. ಆದರೆ ನೋಡ್ಬೇಕು ಯಾವ ಕೇಸ್ ಹುಡುಕ್ತಾರೆ ಅಂತ.